ಆಮೇಲೆ ಊಟ ಹೆಂಗೆ ಮೊದಲಕ್ಕೂ ಇವಕ್ಕೂ? ಸರ್ ಊಟ ಚೆನ್ನಾಗಿ ಮಾಡ್ತೀನಿ. ಇವಾಗ ತಾವು ಹೇಳಿದ್ರಿ ಕರದ ಪದಾರ್ಥ ಮತ್ತು ಇನ್ನಿತರ ಸ್ವಲ್ಪ ಕಡಿಮೆ ಮಾಡ್ರಿ ಅಂತ. ಆದರೆ ಸ್ವಲ್ಪ ನಾನು ಆಸೆ ಜಾಸ್ತಿ ಸರ್, ಅದಕ್ಕೆ ಸ್ವಲ್ಪ ಅದನ್ನು ತಗೊಳ್ತಾ ಇದ್ದೀನಿ. ಇನ್ನು ಸ್ವೀಟು ಮೊದಲು ನಾನು ಊಟ ಮಾಡ್ತಿರಲಿಲ್ಲ, ಇವಾಗ ಸ್ವೀಟ್ ಊಟ ಮಾಡ್ತೀನಿ, ಏನು ತೊಂದರೆ ಇಲ್ಲ ಸರ್, ಗುಡ್, ತೊಂದರೆ ಇಲ್ಲ. ಆಮೇಲೆ ಕರದ ಪದಾರ್ಥ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಇನ್ನು ಸ್ವಲ್ಪ ತಗೊಳ್ತಾ ಇದ್ದೇನೆ. ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು. ಆಮೇಲೆ ಊಟ ಇವಾಗ ಚೆನ್ನಾಗಿ ಊಟ ಮಾಡ್ತೀನಿ ಸರ್. ಆಮೇಲೆ ಡೈಜೆಷನ್ನು, ಯೂರಿನ್ನು ಮತ್ತು ಮೋಷನ್ ಎರಡೂ ಕೂಡ 2 times ಕ್ಲಿಯರ್ ಸರ್. ಯೂರಿನ್ 3 to 4 times ಆಗುತ್ತೆ. ಮೊದಲು ಪ್ರಾಬ್ಲಮ್ ಇತ್ತು ಸರ್, ಯೂರಿನ್ ಪ್ರಾಬ್ಲಮ್ ಇತ್ತು. ಇವಾಗ ಯೂರಿನ್ ನೈಟು 2 ಸಾರಿ ಹೋಗ್ತೀನಿ. ಗುಡ್. ಆಮೇಲೆ ಡೇ ಟೈಮ್ ಅಂತೂ 2-3 ಸರ್ತಿ ಹೋಗ್ತೀನಿ. ವೆರಿ ಗುಡ್. ಆಮೇಲೆ ಇದು ಮೋಷನ್ ಮಾತ್ರ 2 times ಆಗುತ್ತೆ. ಹೆಂಗೆ ಅಂದರೆ ಒಂದೇ ನಿಮಿಷದಲ್ಲಿ ಕ್ಲಿಯರ್ಸ್. ಮೊದಲಂಗೆಲ್ಲ ಆಗ್ತಿರ್ಲಿಲ್ಲ, ಸ್ವಲ್ಪ ಮಲಬದ್ಧತೆ ಇತ್ತು. ಇವಾಗ ಅದು ಯಾವುದೂ ಇಲ್ಲ ಸರ್. ವೆರಿ ಗುಡ್. ಸೊ ಜೊತೆಲಿ ಅಲೋಪತಿಕ್ ಮೆಡಿಸಿನ್ ಏನು ಹೇಳಿದ್ರು? ಇಲ್ಲ, ಇವಾಗ ಅದು ಯಾವುದೂ ತಗೊಳ್ತಾ ಇಲ್ಲ ಸರ್, ಅದೆಲ್ಲ ಬಿಟ್ಬಿಟ್ಟೆ. ನಾನು ಅದು ಹೇಳಿದ್ದೆ 1 monthವರೆಗೂ ಔಷಧಿ ಇತ್ತು ನನ್ನ ಹತ್ರ. ಮೊದಲು ಕೊಟ್ಟ ಟ್ಯಾಬ್ಲೆಟ್ಸ್ ಎಲ್ಲ 1 monthಗೆ ಆಗೋಷ್ಟು ಇತ್ತು. ಅದು ಆದಮೇಲೆ ಅದನ್ನು ಮತ್ತೆ ನಾನು ತಗೊಂಡೆ. ಅಂದರೆ ಅಲೋಪತಿಕ್ ಮೆಡಿಸಿನ್ ಏನೂ ತಗೊಳ್ತಾ ಇಲ್ಲ? ಮುಟ್ಟೇ ಇಲ್ಲ ಸರ್. 1 month ಆದಮೇಲೆ ಮುಟ್ಟಿಲ್ಲ, ನಾನು ಇವತ್ತಿನವರೆಗೂ ಮುಟ್ಟಿಲ್ಲ. ಬರೀ ಇದನ್ನೇ ಕಂಟಿನ್ಯೂ ಮಾಡಿ. ವೆರಿ ಗುಡ್. ಒಟ್ಟಲ್ಲಿ ನೀವು ಮಾಡಲಾಗ್ತೀರಿ ಅಂತ? ಏನಿಲ್ಲ ಸರ್, ಮಾಡಲ್ಲ. ಹಂಗಲ್ಲ, ತಮ್ಮ ಧೈರ್ಯನೇ ಇದಕ್ಕೆ ಕಾರಣ ಸರ್. ತಾವು ಕೊಟ್ಟು ಧೈರ್ಯ, ಇಲ್ಲಿ ಕುತ್ಕೊಂಡು ತಾವು ಕೊಟ್ರಿ ಅವತ್ತು 6ನೇ ತಾರೀಕು, ಆ ಧೈರ್ಯ ನನ್ನನ್ನು ಈ ಮಟ್ಟಕ್ಕೆ ತಂತು ಅಂತ ನನಗೆ ಅನ್ನಿಸ್ತದೆ ಸರ್. ಗುಡ್, ವೆರಿ ಗುಡ್ ಅಪ್ಪ, ವೆರಿ ಗುಡ್, ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ? ಮಲ್ಲಿಕಾರ್ಜುನಪ್ಪ CS. ಎಷ್ಟು ಏಜ್ ನಿಮ್ಮದು? 72. 72. ವೆರಿ ಗುಡ್. ಏನಿವೆ ನೋಡೋಕ್ಕೆ 72 ಅಂತ ಗೊತ್ತಾಗಲ್ಲ. ಸೊ ನಿಮಗೆ ಟ್ರಿಪಲ್ ವೆಸಲ್ ಡಿಸೀಸ್ ಅಂತ ಪ್ಲಸ್ LMCA ಅಂತ ನೀವು 6ನೇ ತಾರೀಕು ಬಂದಿದ್ರಿ ಅಂತ ಕಾಣ್ತೀವಿ. 6ನೇ ತಾರೀಕು ಬಂದು ತಮ್ಮನ್ನು ಭೇಟಿಯಾಗಿದ್ದೆ. ಸೊ ಭೇಟಿಯಾಗಿ ಇದಕ್ಕೆ ಮೆಡಿಸಿನ್ ತೊಗೊಂಡಿದ್ರಿ. ನಿಮ್ಗೆ ಗೊತ್ತು ಟ್ರಿಪಲ್ ವೆಸಲ್ ಡಿಸೀಸ್ ಅಂದರೆ ಇಟ್ಸ್ ಇನ್ಕ್ಯೂರಬಲ್. ಇವನು ಓಪನ್ ಹಾರ್ಟ್ ಸರ್ಜರಿನೂ ಮಾಡೋಕ್ಕಾಗಲ್ಲ. ಏನೋ ಒಂದು ತಿಂಗಳೊಳಗಾಗಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ರಿ ಅಂತ ಮಣಿಪಾಲ್ ಆಸ್ಪತ್ರೆಯಲ್ಲಿ ನನಗೆ ಗೈಡ್ ಮಾಡಿದ್ರು. ನಾನು ಅದು ಬಿಟ್ಟು ಇಲ್ಲಿಗೆ ಬಂದೆ ಸರ್. ಓಕೆ. ಸೊ ಇದರಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತು ಸ್ವಲ್ಪ ಹೇಳಿ ನೋಡೋಣ ಸರ್. ನಾನೀಗ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ವರ್ಲ್ಡಲ್ಲಿ ಎಷ್ಟೋ ಜನ ಈ ಪ್ರಾಬ್ಲಮ್ಸಿಂದ ಸಫರ್ ಪಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಸೋಕ್ಕೆ ಶಕ್ತಿನೂ ಇರಲ್ಲ, ಅಷ್ಟು ದುಡ್ಡು ಇರಲ್ಲ. ಇನ್ನು ಕೆಲವರಿಗೆ ಮಾಡಿಸಿದ್ರೆ ಸಕ್ಸಸ್ ಆಗ್ತದೋ ಇಲ್ಲವೋ ಅಂತ ಭಯನೂ ಉಂಟು. ಆಮೇಲೆ ಬದುಕ್ದಂಗೆ ಬದುಕ್ತಾ ಇರ್ತಾರೆ. ಅವರಿಗೆ ನಿಮ್ಮದು ಗೊತ್ತಾಯಿತು ಅಂದರೆ ಅವ್ರಿಗೊಂಥರ ಏನೋ ಒಂಥರ ಶಕ್ತಿ ಬರ್ತದೆ ಅವ್ರ ಮನಸ್ಸಲ್ಲಿ, ಮಾನಸಿಕವಾಗಿ ಅನ್ನೋದಕ್ಕೆ ನಾನು ಕೇಳ್ತಾ ಇರೋದು. ಹೆಂಗೆ ನಿಮ್ಮ ಅನುಭವ ಹೇಳಿದ್ರೋಣ ಸರ್? ನನಗೆ ಈ ಮಿರಾಕಲ್ ಡ್ರಿಂಕ್ಸ್ ಅಂತ ಹೆಸರು ಕೇಳಿದ ಮೇಲೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಯ್ತು ಸರ್. ಖುಷಿಯಾಗಿಬಿಟ್ಟು ನೇರವಾಗಿ ನಾನು ನಿಮ್ಮನ್ನೇ ಭೇಟಿ ಆಗಬೇಕು, ನಿಮ್ಮನ್ನು ಭೇಟಿ ಆದಮೇಲೆ ಔಷಧಿ ತೊಗೊಳೋದು ಅಂತ ಹೇಳಿ ನಾನು ಅವತ್ತು 6ನೇ ತಾರೀಕು ಬಂದು ತಮ್ಮನ್ನು ಭೇಟಿಯಾಗಿ ತಾವು ಅದನ್ನೆಲ್ಲ ವಿಚಾರ ಮಾಡಿ ಈ ಔಷಧಿ ತೊಗೊಳ್ಳಿ, ನಿಮಗೆ ಖಂಡಿತವಾಗ್ಲೂ ನಿಮಗೆ ಕ್ಯೂರ್ ಆಗುತ್ತೆ ಅಂತ ತಾವು ಹೇಳಿದ್ರಿ. ಆ ನಂಬಿಕೆ ಮೇಲೆ ಅವತ್ತೇ ಔಷಧಿ ತೊಗೊಂಡೆ ಸರ್. ಅದು ತೊಗೊಂಡೋಗಿ ದಾವಣಗೆರೆ ನಂದು ಪ್ರಾಪರು 8ನೇ ತಾರೀಕಿನಿಂದ ನಾನು ಪ್ರಾರಂಭ ಮಾಡಿದೆ ಔಷಧಿ. ಕರೆಕ್ಟಾಗಿ ನೀವು ಯಾವ ರೀತಿ ಹೇಳಿದಿರೋ ಅದೇ ರೀತಿಯ ಒಂದು ದಿವಸನೂ ಚಾಚೂ ತಪ್ಪದೆ ನಾನು ಔಷಧಿ ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ಈಗ 3 ತಿಂಗಳು 21 ದಿವಸ ಆಯ್ತು. ಇವತ್ತಿಗೆ ನನಗೆ 60% ನನಗೆ ಗುಣ ಆಗಿದೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಪರ್ಫೆಕ್ಟ್ ಆಗಿದೆ ಸರ್. ಅದು ಹೆಂಗೆ ಅನಿಸ್ತೀರಿ? 60% ಆಗಿರೋದು ಹೆಂಗೆ ಅನುಭವಗಳು? ಮೊದಲು ಮೆಟ್ಲು ಹತ್ತಲಿಕ್ಕೆ ಆಗ್ತಿರ್ಲಿಲ್ಲ ಸರ್, ಭಾಳ ಸುಸ್ತಾಗ್ತಾ ಇತ್ತು. ಆಮೇಲೆ ಬೆಳಿಗ್ಗೆ ಓಡಾಡಲಿಕ್ಕೆ ಆಗ್ತಿರ್ಲಿಲ್ಲ. ಓಡಾಡಿದ್ರು ಅಷ್ಟು ದೂರ ಹೋದ ತಕ್ಷಣ ಕುತ್ಕೋಬೇಕು, ರೆಸ್ಟ್ ತೊಗೊಂಡು ಮತ್ತೆ ಹೋಗ್ಬೇಕು ಅನಿಸ್ತಾ ಇತ್ತು. ಇವಾಗ ಆಗಿಲ್ಲ. ಇವಾಗ ಬೆಳಿಗ್ಗೆ ಸುಮಾರು 1 furlong ನಾನು ಸುತ್ತಾಗ್ತಾ ಇದ್ದೆ ಸರ್. ಸುತ್ತಾಗ್ತಾ ಇದ್ದರೂ ನನಗೆ ಸುಸ್ತು ಕಾಣ್ತಾ ಇಲ್ಲ. ಇದು ಮತ್ತಿನ್ನೇನು ಅನುಭವ ಇದೆ? ಮತ್ತು ಈಗ ಮೊದಲು ಏನು ಪೇಯ್ನ್ ಬರ್ತಾ ಇತ್ತಲ್ಲ ಸರ್, ಮೊದಲು ಪೇಯ್ನ್ ಬಂದರೆ ಮುಂದಕ್ಕೆ ಓಡಾಡೋಕೆ ಆಗ್ತಿರ್ಲಿಲ್ಲ. ಮೈಯೆಲ್ಲ ಬೆವೀತಾ ಇತ್ತು, ಬೆವತು ಒಂಥರ ಈ ನಡುಗು ಬರ್ತಾಯಿತ್ತು ಸರ್. ಈಗ ಅದೇನೂ ಇಲ್ಲ, ಪೇಯ್ನ್ ಬರುತ್ತೆ, ಸ್ವಲ್ಪ 1 or 2 minutes ಇರುತ್ತೆ. ಇದು ಸ್ವಲ್ಪ ನಾನು ರೆಸ್ಟ್ ತೊಗೊಂಡ್ಬಿಟ್ರೆ ಮತ್ತೆ ಐ ಕ್ಯಾನ್ ವಾಕ್ ಆ್ಯಂಡ್ ಐ ಕ್ಯಾನ್ ವರ್ಕ್. ಈ ಥರ ನನಗೆ ಕಾಣಿಸ್ತಾ ಇದೆ ಸರ್. ವಂಡರ್ಫುಲ್. ಏನು ಕೆಲಸ ಮಾಡ್ತೀನಿ? ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಸರ್. ವೆರಿ ಗುಡ್, ವೆರಿ ಗುಡ್.
ಒಟ್ಟಲ್ಲಿ ನನಗೆ ಭಾರಿ ಖುಷಿ ಆಯಿತು. ಯಾಕೆಂದರೆ ಈ ಸಕ್ಸಸ್ ಸ್ಟೋರೀಸ್ ಏನಾಗ್ತದೆ ಅಂದರೆ ಬೇರೆಯವ್ರಿಗೂ ಒಂಥರ ಧೈರ್ಯ ಮೂಡಿಸ್ತೈತೆ. ಅಂದರೆ ವಿ ಕ್ಯಾನ್ ಲೀವ್ ವಿತ್ ದಿ ಆಲ್ಟರ್ನೇಟಿವ್ಸ್ ಅಂತ. ವೆರಿ ಗುಡ್. ಅದೇ ಇನ್ನೂ ಸ್ವಲ್ಪ ಈಗ ಇದೆಯಲ್ಲ, ಅದಕ್ಕೆ ಇವತ್ತು ತಮ್ಮನ್ನು ಭೇಟಿ ಆಗಿ ಇಲ್ಲ, ನಾ ಏನು ಗೊತ್ತಾ, ಯು ಜಸ್ಟ್ ಕಂಟಿನ್ಯೂ. ಅಟ್ಲೀಸ್ಟ್ ಏನೋ ಈಗ 3 ತಿಂಗಳು ತೊಗೊಂಡಿದ್ರಿ, ಇನ್ನು 3 ತಿಂಗಳು ತೊಗೊಳ್ಳಿ, ಹೆಂಗಾಗಿ ಇದಾಗ್ತದೆ ಅಂತ ಗೊತ್ತಾಗುತ್ತೆ. ಆಮೇಲೇನು ಮ್ಯಾಕ್ಸಿಮಮ್ 1 ಇಯರ್ ತೊಗೊಂಡ್ಮೇಲೆ ಬರೀ ಫ್ಲ್ಯಾಕ್ಸ್ ಡಯೆಟ್ಟು, ಆಮೇಲೆ ಇದು ಪ್ರಿಬಯೋಟಿಕ್ಸು ಪ್ರೋಬಯೋಟಿಕ್ಸು ಅದು ಎಲ್ಲ ಮನೆಯಲ್ಲೇ ಸಿಗೋದು. ಸೊ ಅದನ್ನು ತೊಗೊಂಡು ಅಂತಂದರೆ ಇಲ್ಲ, ಅದನ್ನು ಅಗಸೆ ಮಜ್ಜಿಗೆನೂ ಕರೆಕ್ಟಾಗಿ ತಗೊಳ್ತಾ ಇದ್ದೀನಿ ಸರ್. 1 ಗ್ಲಾಸ್ ಅಗಸೆ ಮಜ್ಜಿಗೆ ಎಷ್ಟು ಪವರ್ ಇದೆ ಗೊತ್ತಾ? ಹೌದು, 1 ಗ್ಲಾಸ್ ಅಗಸೆ ಮಜ್ಜಿಗೆ 16,000 ರೂಪಾಯಿನ ವರ್ತು ಒಮೆಗಾ 3 ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸು ಲಿಗ್ನಿನ್ಸ್ ಇದೆ. ಅಂದರೆ 1 ಗ್ಲಾಸಲ್ಲಿ 1 ಟೇಬಲ್ ಸ್ಪೂನು ಅಗಸೆ ಬೀಜ ಮತ್ತು 1 ಟೇಬಲ್ ಸ್ಪೂನ್ ಕೋಲ್ಡ್ ಪ್ರೆಸ್ ಫ್ಲ್ಯಾಕ್ಸ್ ಆಯಿಲು, ಏನು ನಾನು ಪ್ರೋಟೋಕಾಲ್ ಹಿಡಿದ್ದೀನಿ ಹಾಗೆ ತಾನೇ ಪೌಡ್ರ್ ಮಾಡಿದ್ದು ಬೆರೆಸ್ಕೊಂಡು ಅದರಲ್ಲಿ ಅರಿಶಿಣ, ಆಮೇಲೆ ಚಕ್ಕೆ ಪೌಡ್ರು, ಆಮೇಲೆ ಜೀರಿಗೆ ಪೌಡ್ರು, ಮೆಂತ್ಯ ಪೌಡ್ರು, ಆಮೇಲೆ ಸಾಲ್ಟ್. ವೆರಿ ಗುಡ್. ಇಷ್ಟು ರೆಗ್ಯುಲರ್ ಮಾಡ್ತಾ ಇದ್ದೀನಿ ಸರ್, ಒಂದು ದಿವಸನೂ ತಪ್ಪಿಸಿಲ್ಲ. ವೆರಿ ಗುಡ್ ಅಪ್ಪ, ವೆರಿ ಗುಡ್, ಎಕ್ಸಲೆಂಟ್.